ಫ್ರೆಂಡ್ಸು, ನಾನಿವತ್ತು ಮತ್ತೊಂದು ಮಿನಿ ವ್ಲಾಗ್ ಜೊತೆ ಬಂದೇನು. ನಾನಿವತ್ತು ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡ್ಕೊಂಡಿದ್ನಿ. ಹಂಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂಥೇಳಿ ಮಕಾನ್ ಮಾಡ್ಕೊಂಡಿದ್ದೆ. ಸಂಜೆ ಊಟಕ್ಕೆ ಅಂಥೇಳಿ ತಾಲಿಪಟ್ ಮಾಡ್ಕೊಂಡಿದ್ನಿ. ಹಂಗೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನು. ತಾಲಿಪಟ್ ಮಾಡ್ಕೊಳಕ್ಕೆ ನಾನು ಮೊದಲು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಹೆರೆದಿಟ್ಕೊಂಡಿದ್ನಿ. ಇವಾಗ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು, 3 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡ್ಲಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಖಾರ ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಅರಿಶಿನ, ಗರಂ ಮಸಾಲ, ಕೊರಿಯಂಡರ್ ಪೌಡ್ರ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಆಮೇಲೆ ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನು. ಬಿಳಿ ಎಳ್ಳು ಹಾಕೋರಿ ಟೇಸ್ಟ್ ಭಾರಿ ಬರ್ತೈತಿ. ಅಜ್ವಾಯಿನ ತಿಕ್ಕಿ ಹಾಕ್ಕೊಂಡೇನು, ಯಾಕಂದ್ರೆ ಅದ್ರ ಮ್ಯಾಗ ಧೂಳು ಇರ್ತೈತಿ, ಅದ್ರ ಸಲುವಾಗಿ. ಇವಾಗ ಇದನ್ನೆಲ್ಲ ಮೊದಲು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಎಲ್ಲ ಹಿಟ್ಟೊಳಗೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಕೈತಿ. ಇವಾಗ ಹೆರೆದಿಟ್ಕೊಂಡಿರೋ ಅಂಥ ಸೌತೆಕಾಯಿ ಒಂದು, ಕ್ಯಾರೆಟ್ ಒಂದು, ಆಮೇಲೆ 1 ಈರುಳ್ಳಿ ಸಣ್ಣ ಹೆಂಚಿಟ್ಕೊಂಡೇನು, ಒಂದು 2 ಮೆಣಸಿನ್ಕಾಯಿ, 1 ಟೊಮ್ಯಾಟೊ ಅಷ್ಟು ಇವಾಗ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಮೊದಲು ಇದನ್ನ ಸಹಿತ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಇದ್ರೊಳಗಿಂದೆಲ್ಲ ನೀರಿನ ಅಂಶ ಎಲ್ಲ ಏನಿರ್ತೈತಲ್ಲ ಅದೆಲ್ಲ ಅದ್ರೊಳಗೆ ಹಿಡಿತೈತಿ. ಆಮೇಲೆ ನಮ್ಗೆ ಎಷ್ಟು ನೀರು ಬೇಕು ಅನ್ನೋದು ಗುರ್ತಾಕೈತಿ. ನಾನು ಬಿಸಿ ನೀರು ಕಾಯಿಸಿ ಇದಕ್ಕೆ ಹಾಕ್ಕೊಳತ್ತೇನು. ಬಿಸಿನೀರು ಯಾಕೆ ಹಾಕ್ಕೋಬೇಕಂತಂದ್ರೆ ಸಾಫ್ಟಾಗಿ ಬರ್ತಾವೆ ತಾಲಿಪಟ್ಟ. ನೀವು ತಣ್ಣೀರು ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ, ಆಮೇಲೆ ಸಾಫ್ಟಾಗಿ ಬರೋಲ್ಲ, ಸ್ವಲ್ಪ ಹಾರ್ಡ್ ಆಗ್ತಾವೆ. ಅದ್ರ ಸಲುವಾಗಿ ನಾನು ಬಿಸಿನೀರು ಹಾಕ್ಕೊಂಡು ಚಲೋ ತಂಗೆ ನಾದ್ಕೊಳತ್ತೇನು. ಇದು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿವರೆಗೂ ಇದನ್ನು ನೀರು ಹಾಕಿ ನಾದ್ಕೊಂಡೇನು ನೋಡ್ಬೋದು. ಇವಾಗ ತಾಲಿಪಟ್ಟು ಮಾಡೋಕ್ಕೆ ಒಂದು ಬಟ್ಟೆ ತೊಗೊಂಡು ಅದನ್ನು ಹಸಿ ಮಾಡಿ ಇಟ್ಕೊಂಡೇನು. ಪ್ರತಿ ಸಲ ನೀವು ಹಸಿ ಮಾಡಿನೇ ಇಟ್ಕೋಬೇಕು, ಅಂದ್ರನ್ನ ಚಲೋ ತಂಗೆ ಹೇಳ್ತಾವೆ. ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಸಹಿತ ಯೂಸ್ ಮಾಡ್ಬೋದು. ನಾನು ಬಟರ್ ಪೇಪರ್ ಯೂಸ್ ಮಾಡಿಲ್ಲ, ಬಟ್ಟೆನೇ ಯೂಸ್ ಮಾಡಿರ್ತೇನೆ. ಸೊ ಇವಾಗ ತವಾನ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಮ್ಯಾಗ ಎಣ್ಣೆ ಸ್ಪ್ರೆಡ್ ಮಾಡಿ, ಈಗೇನು ತಾಲಿಪಟ್ಟು ಮಾಡ್ಕೊಂಡಿರ್ತೇವಲ್ಲ ಅದನ್ನ ಹಾಕಿ ಮ್ಯಾಗ ಸ್ವಲ್ಪ ಮತ್ತು ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ನಮ್ಮ ತಾಲಿಪಟ್ಟು ರೆಡಿ ಆಗ್ತಾವೆ. ಸಖತ್ ಸಾಫ್ಟಾಗಿ ಆಗ್ತಾವೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರೆಸಿಪಿನ. ಈಸಿಯಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.